ಇಷ್ಟು ಹತ್ರದಲ್ಲಿ ಒಂದು ದೊಡ್ಡ ಆನೆ ಕಾಣಿಸ್ಬಿಟ್ರೆ ಚೆನ್ನಾಗಿರತ್ತಪ್ಪ. ಇಲ್ಲಿಂದ ಏನಾದರೆ ಟೈಗರ್ ಬಂದ್ಬಿಡೋದ್ರಿ. ಇವುಗಳೇ ಸೌಂಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲೇ ಇದೆ ಗೇಟ್ ನೋಡಿ, ಮುದುಮಲೈ ಟೈಗರ್ ರಿಸರ್ವ್ ಅಂತ. ಇವಾಗ ಇವ್ರು ನಿಲ್ಲಿಸ್ಬಿಟ್ಟು ಎಲ್ಲಿಗೆ ಅಂತ ಕೇಳಬೇಕಂತೆ. ಎಲ್ಲಿಗೆ ಅಲ್ಲ ಇವನೇನಕ್ಕೆ ನಿಲ್ಸ್ಕೊಂಡವನೆ? ಓ ಬೈಸನ್! This is the nearest you can get to them. ನೋಡಿ, ಸೊ ಬೆಳಗ್ಗೆ ಟೈಮ್ ಇವಾಗ ಎಕ್ಸಾಕ್ಟ್ಲಿ 6 ಗಂಟೆ. ಸೊ ಇವಾಗ ಹೋಗ್ಬಿಟ್ಟು ಒಂದು ಸ್ವಲ್ಪ ಏನಾದರೂ ಕಾಣಿಸ್ಕೊಂಡ್ರೆ ಪ್ರಾಣಿಗಳು ಅಂತ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೋಡೋಣ. ವೆರಿ ನೈಸ್, ಸಖತ್. ಇದೆರಡು ಕರಾವು ಸಖತ್ತಾಗಿದೆ. ಆದರೆ ಈ ಟೈಮಲ್ಲಿ ಆಚೆ ಹೋಗೋದು. ಸೊ ಇವಾಗ ನಾವು ಕರೆಕ್ಟಾಗಿ ಹೇಳೋಕೆ ಹೋದರೆ ಇರೋದು ಮುದುಮಲೈನಲ್ಲೇ. ಸೊ ಮುದುಮಲೈ ಟೈಗರ್ ರಿಸರ್ವಲ್ಲೇ ಈ ಸ್ಟೇ ಇದ್ದಿದ್ದು. ನಾ ಈ ಚೆಕ್ ಪೋಸ್ಟಿಂದ ಆ ಬಂಡೀಪುರ್ ಚೆಕ್ ಪೋಸ್ಟ್ಗೆ ಹೋಗಿ ಬರಬೇಕಂತ ಪ್ಲ್ಯಾನ್ ಮಾಡಿದ್ವಿ ಅಷ್ಟೇ. ಈಗ ನಾವು ಒಂದು ಅಟ್ಲೀಸ್ಟು ಪ್ರಾಣಿಗಳು ಕಾಣಿಸ್ಕೊಂಡ್ಬಿಟ್ರೆ ಸ್ವಲ್ಪ ಕರೆಕ್ಟು ಇಲ್ಲಿ ಬಂದಿದ್ದಕ್ಕೆ ಏನೋ ಒಂದು ಯೂಸು ಸಾರ್ಥಕ ಆಗ್ಬಿಡುತ್ತೆ. ಫೈನಲಿ ಮೇನ್ ರೋಡಿಗೆ ಬಂದುಬಿಟ್ವಿ. ಸೊ ಈ ಮೇನ್ ರೋಡಲ್ಲೇ ಹೋಟೆಲ್ಸ್ ಎಲ್ಲ ಇದ್ದಿದ್ದು. ನೆನ್ನೆ ನಾವು ನಾಷ್ಟ ಮಾಡಿದ್ದೆಲ್ಲ ಜಾಗ ಇಲ್ಲೇ ಇರೋದು. ಏನು ಗುರು, ಇಷ್ಟೊಂದು ಟ್ರಕ್ಗಳು ಲಾರಿಗಳು ನಿಲ್ಲಿಸ್ಬಿಟ್ಟವ್ರೆ. ಬೆಳಗ್ಗೆನೆ ಬೈತವನು. ಇವರೆಲ್ಲ ಗೇಟಿನ ಆಚೆ ಹೋಗೋಕ್ಕೆ ಇಲ್ಲಿರೋದಾ? ಥೋ, ಹಂಗಂದ್ರೆ ಏನ್ರಿ ಪ್ರಾಣಿ ಕಾಣುತ್ತೆ ಇವುಗಳ ಜೊತೆ? ಇವುಗಳೇ ಸೌಂಡ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲೇ ಇದೆ ಗೇಟ್ ನೋಡಿ, ಮುದುಮಲೈ ಟೈಗರ್ ರಿಸರ್ವ್ ಅಂತ. ಈ ಇಷ್ಟೊಂದು ಗಾಡಿಗಳೆಲ್ಲ ಅವ್ರ ಜೊತೆ ನಾವು ಹೋಗ್ಬಿಟ್ರೆ ಇವಾಗ ಇವ್ರು ನಿಲ್ಲಿಸ್ಬಿಟ್ಟು ಎಲ್ಲಿಗೆ ಅಂತ ಕೇಳಬೇಕಂತೆ. ಎಲ್ಲಿಗೆ ಅಲ್ಲ ಇಲ್ಲ ಇಲ್ಲ, ಹೆಲ್ಮೆಟ್ ಎಲ್ಲ ಕೇಳಲ್ಲ. ಐ ಡೋಂಟ್ ಥಿಂಕ್ ಸೊ. ಏನು ಕೇಳಿಲ್ಲ. ನಾವೇನಕ್ಕೆ ಹೆಲ್ಮೆಟ್ ಹಾಕಿರೋದಂದ್ರೆ ಕ್ಯಾಮ್ರಾ ಹೊಡ್ತಿದೆಲ್ಲ ಅಂತ. ಲಾರಿ ಸೌಂಡೇ ಇದೆ ರೀ, ನನ್ನ ಗಾಡಿ ಸೌಂಡ್ ಜಾಸ್ತಿ ಇದೆಯಾ? ಓಕೆ ಅಲ್ಲ ಇದು? ಅಲ್ಲಿ ನೋಡಿ ಹೆಂಗೆ ಹೋಗ್ತದೆ. ಇವನೇನಕ್ಕೆ ನಿಲ್ಸ್ಕೊಂಡವನೆ? ಓ ಬೈಸನ್! ವೆರಿ ನೈಸ್. ಸೊ ಫಸ್ಟೇ ಬೈಸನ್ ಸಿಕ್ಬಿಟ್ಟೈತೆ. ಅವ್ನು ನೋಡಿ ಹಿಂದೆಯಿಂದ ಹಾಕಕ್ಕೆ ಬಂದ್ಬಿಟ್ಟಿದ್ದ ನಮಗೆ. ಇದೇ ಪ್ರಾಬ್ಲಮ್. ಓಯ್ ಡಿಯರ್ಗಳು ಮೆತ್ತಗೆ ಹೋಗ್ಲಾ? ಅಪ್ಪ ಒಂದು ಇಷ್ಟು ಹತ್ರದಲ್ಲಿ ಒಂದು ದೊಡ್ಡ ಆನೆ ಕಾಣಿಸ್ಬಿಟ್ರೆ ಚೆನ್ನಾಗಿರತ್ತಪ್ಪ. ಆದರೆ ಅಟ್ಟಿಸ್ಕೊಂಡು ಬಂದ್ಬಿಡ್ತಾರೆ ಅವ್ರು. ಇಷ್ಟು ಹತ್ರ ಎಲ್ಲ ಅದೊಂದು ಸಮಸ್ಯೆ ಆಗ್ಬಿಡುತ್ತೆ ಸುಮ್ಮನೆ. ಹುಲಿ ಕಾಣಿಸ್ಕೊಳ್ಳೋದು ಡೌಟ್ ರೀ. ಆದರೆ ತುಂಬ ಡೌಟು. ಏನೋ ಆಟ ಆಡ್ತೈತದು. ಇಲ್ಲ ಹಾಂ, ಜಿಂಕೆಗಳವೆ ನೋಡ್ತವೆ ಇಲ್ಲೇ.
ಯಾ ಏನೊಂಥರ ಬ್ಲ್ಯಾಕ್ ಆಗಿದೆ ಅಲ್ಲ ಇದು, ಅದು ಸೌಂಡ್ ನೋಡಿ. ಅಲ್ಲಿ ಇನ್ನೊಂದಿದೆ, ಅಲ್ಲಿ ಆ ಮರದ ಹತ್ರ. ಹಾಂ ನೋಡಿ, ಈ ಲಾರಿಗೆ ದೊಡ್ಡ ಟರ್ನ್ ಬೇಕ್ರಿ. ಅಲ್ಲಿ ನೋಡಿ ಹಣೆ ಹಿಂಗೈತೆ. ಇವ್ರು ಬಂದಿದೆ, ಏನ್ರಿ ಮಾಡ್ತಿದ್ದೀರಾ ಆಣೆ ಹತ್ರ ನಡೀರಿ ಅಂತಂದ್ರೆ ಅವರು. ಕರೆಕ್ಟು, ಅದು ಸ್ವಲ್ಪ ವೈಲ್ಡ್ ಇದೆ ಅನ್ಸುತ್ತೆ ಅದು. ಎಷ್ಟು ಜಿಂಕೆಗಳು ಬೇಕು ಹೇಳಿ ನೋಡಿ, ಇಲ್ಲಿ ಎಲ್ಲ ಓಡೋದ್ಬಿಟ್ರು. ಸೌಂಡ್ ಆಫ್ ಮಾಡಿದ್ದೀವಿ ಗಾಡಿದು, ಆದರೂ ನೋಡಿ ಹೆಂಗೋಯ್ತವೆ. ಅಲ್ಲಿ ಮುಂದಕ್ಕೆ ಹೋಗ್ಲಾ? ಎಲ್ಲ ಒಳಗೆ ಹೋಗ್ಬಿಡ್ತವ್ರೆ. ಸೌಂಡ್ ಇಲ್ಲ ಅಂತ ಇರುತ್ತೆ. ಓಡ್ತವೆ ಹೊರಗಡೆ. ಇಲ್ಲಿಂದ ಏನಾದರೆ ಟೈಗರ್ ಬಂದ್ಬಿಡೋದ್ರಿ. ಹೌದು, ಇವ್ರು ಎಲ್ಲಿರ್ತಾರೆ ಅಲ್ಲಿ ತಿನ್ನಕ್ಕೆ ಬಂದ್ಬಿಡುತ್ತಲ್ಲ. ಹೋಗ್ತಾ ಇದ್ದಾರೆ ಅವರು ಒಂದು ಹರ್ಡಲ್ಲಿ ಮುಂದೆ. ದಿಸ್ ಇಸ್ ದ ನಿಯರೆಸ್ಟ್ ಯು ಕ್ಯಾನ್ ಗೆಟ್ ಟು ದೆಮ್. ನೋಡಿ ಮಜ್ಜ, ಸೂಪರು. ನಮ್ಮೂರ ಹತ್ರನೇ. ಹೌದಾ? ಇಷ್ಟು ಹ್ಞೂ. 12 ಗಂಟೆ ರಾತ್ರಿ ಅಲ್ಲಿ ಬರ್ತಾ ಇದ್ದೀವಿ, ಮಳೆಯಲ್ಲಿ ಬಂದು ಹಾಂ ಚಾರ್ಕಟ್ ರೋಡು, ಹಾಂ. ಮೈನ್ ರೋಡೆಲ್ಲ ಬಂದ್ಬಿಡ್ತವೆ. ಓಹ್, ನಮ್ಮ ಊರಿಗೆ ಅದಕ್ಕೆ ಒಂದು 5 ಕಿಲೋಮೀಟರ್. ಈ ಮೇಕೆಗಳು ಬರುತ್ತಲ್ಲ ಹಂಗೆ ಬಂದ್ಬಿಟ್ಟವೆ. ಸೊ ಒಳಗಡೆ ಬಂದ್ಬಿಟ್ಟಿದ್ದೀವಿ. ಅದೇ ಚೆಕ್ ಪೋಸ್ಟು, ಎಂಟ್ರಿ ಎಕ್ಸಿಟ್ ಅಲ್ಲಿಂದಾನೆ. ಈಗೇನು ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಟೀ ಕುಡಿಯೋಣ ಅಂತ. ಹೋಟೆಲ್ ಏನೋ ಹರಿತಾಗಿರಿ. ಟೀ ಕುಡಿದ್ಬಿಟ್ಟು ವಾಪಸ್ ಸ್ಟೇಗೆ ಹೋಗಿ ರೈಟ್ ಹೇಳೋಣ. ಸೊ ಈ ವಿಡಿಯೋ ಅನ್ನೋದು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾವಿನ್ನೊಂದು ವಿಡಿಯೋಲಿ ವಾಪಸ್ ಸಿಗೋಣ. ಟೇಕ್ ಕೇರ್, ಬಾಯ್.